ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್ ಸ್ಪೆಕ್ಟಾಕ್ಯುಲರ್ ಗಾರ್ಡನಿಂದ ಇವತ್ತಿನ ಟಾಪಿಕ್ಕು ಬಂದು ಬೀಟ್ರೂಟ್ ಎಂಡ್ ಟು ಎಂಡ್ ಹೇಗೆ ಬೆಳೆಯೋದು ಅಂತ. ಬೀಜದಿಂದ ಬೀಟ್ರೂಟ್ ಆಗೋವರೆಗೂ ನಾವು ಏನು ಮಾಡಬೇಕು, ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ನನ್ನ ಹತ್ರ ಇವಾಗ ಆಲ್ರೆಡಿ ಒಂದು ಕಂಟೈನರ್ ಅಂತಂದರೆ ಕ್ರಿಯೇಟಿವ್ ಆಗಿ ಮಾಡಿರೋಂಥ ಒಂದು ಹಳೆಯ ಕಾರು, ಆ ಕಾರಲ್ಲಿರೋಂಥ ಜಾಗನ ಯೂಸ್ ಮಾಡಿಕೊಂಡು ನಾನು ಬೀಟ್ರೂಟನ್ನು ಬೆಳೆದಿದ್ದೀನಿ. ಸೊ ಈ ಬೀಟ್ರೂಟ್ನ ಸಕ್ಸಸ್ಫುಲ್ಲಾಗಿ ಬೆಳೆಯೋದಕ್ಕೆ ಎಷ್ಟು ಸ್ಪೇಸಿಂಗ್ ಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಏನೇನು ನಾವು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ ಮತ್ತು ಎಷ್ಟು ಡಿಸ್ಟೆನ್ಸ್ ಬಿಟ್ಟು ಬೀಟ್ರೂಟ್ನ ನಾವು ಪ್ಲ್ಯಾಂಟ್ ಮಾಡಬೇಕಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಥಿಂಗ್, ಬೀಟ್ರೂಟ್ನ ಬೆಳಿಬೇಕು ಅಂತಂದರೆ ಫಸ್ಟ್ ನಾವು ಏನು ನಮ್ಮ ಸೀಡ್ಸ್ ಬರುತ್ತೆ, ಸೀಡ್ಸನ್ನು ನಾವು ಚಿಕ್ಕ ಚಿಕ್ಕ ನರ್ಸರಿ ಪಾಟ್ಗಳನ್ನು ಮಾಡಿಕೊಂಡು ಅದನ್ನು ಒಂದು ಅರ್ಧ ಅಡಿ ಸ್ಪೇಸಿಂಗ್ ಬಿಟ್ಬಿಟ್ಟು ನಾವು ಪ್ಲ್ಯಾಂಟ್ ಮಾಡಿಕೊಂಡ್ರೆ ಸೊ ಸೈಜನ್ನು ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಮತ್ತು ಎಲೆ ಎಲ್ಲ ತುಂಬ ವೈಡಾಗಿ ಬೆಳೆಯೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಬೀಟ್ರೂಟಲ್ಲಿ ಇನ್ನೊಂದು ಏನಂತಂದರೆ ಮಣ್ಣು ಪೋರಸ್ ಆಗಿರಬೇಕು, ತುಂಬ ಲೂಸ್ ಮಣ್ಣು ಇರಬೇಕು. ತುಂಬ ಲೂಸ್ ಅಂತಂತಂದರೆ ಕೋಕೋಪೀಟು ಮತ್ತು ವರ್ಮಿ ಕಾಂಪೋಸ್ಟು ಜಾಸ್ತಿ ಇರಬೇಕಾಗುತ್ತೆ. ಸೊ 40% 20% ಗಾರ್ಡನ್ ಸಾಯಿಲು, ಮಿಕ್ಕಿದ್ದು ಬೋನ್ ಮೀಲು ಮತ್ತು ಅದ್ರ ಜೊತೆಗೆ ನಾನೇನು ಲಿಕ್ವಿಡ್ ಗೊಬ್ಬರನ ಕೊಡ್ತೀನಿ, ಕೌಡಂಗ್ ಮೆನ್ಯೂರ್ ಆಗಿರ್ಬೋದು, ಅದನ್ನು ತುಂಬ ಇಂಪಾರ್ಟೆಂಟಾಗಿ ವೀಕ್ಲಿ ಒನ್ಸ್ ನಾವು ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ನೋಡೋಣ ಇವಾಗ ನಾನು ಇಲ್ಲಿ ಸ್ಪೇಸಿಂಗ್ ಹೇಗೆ ಮೇಂಟೈನ್ ಮಾಡಿದ್ದೀನಿ ಅಂತ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ಬೀಟ್ರೂಟನ್ನು ಎಷ್ಟು ಈಸಿಯಾಗಿ ಗ್ರೋ ಮಾಡ್ಬೋದು ಅಂತ. ಸೊ ಇದು ಬಂದು ಬೀಟ್ರೂಟ್ ಸೀಡು ನಾನು ಯೂಸ್ ಮಾಡಿರೋ ಅಂಥದ್ದು. ಇದು ನಿಮಗೆ ಲಾಲ್ಬಾಗ್ ಅಥವಾ ಬೆಂಗಳೂರಲ್ಲಿರೋರಿಗೆ ಲಾಲ್ಬಾಗಲ್ಲಿ ಅಥವಾ ಬೇರೆ ಬೇರೆ ಏರಿಯಾಗಳಲ್ಲಿ ನರ್ಸರಿಗಳಲ್ಲಿ ಸಿಗ್ತಾ ಇರುತ್ತೆ. ಸೊ ಸಾಧಾರಣ ಬೀಟ್ರೂಟ್ ಬಂದು ಕ್ವಾಲಿಟಿ ಯಾವಾಗಲೂ ಚೆನ್ನಾಗಿರುತ್ತೆ ಮತ್ತು ನೀವು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಅದರದ್ದು ಲಾಸ್ಟ್ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಗಾರ್ಡನ್ ಆಲ್ ಇನ್ ಅಂತ ಬೀಟ್ರೂಟ್, ಸಕ್ಸಸ್ಫುಲ್ಲಾಗಿ ಬೆಳೆದಿರೋಂಥ ಈ ಬೀಟ್ರೂಟ್ ಏನಿದೆ ಇದನ್ನು ಈ ಬೀಜನ ಯೂಸ್ ಮಾಡಿದ್ದೀನಿ. ಸೊ ಈ ಬೀಟ್ರೂಟ್ ಸೀಡ್ಸ್ ಬಂದು ಸಿಂಗಲ್ಲಾಗಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅಂದರೆ ನೀವು ಸಾಧಾರಣ ಫಾರ್ಮರ್ಸ್ ಎಲ್ಲ ಏನು ಒಂದೇ ಪ್ಲಾಟಲ್ಲಿ ಹಾಕಿ ಬೆಳೀತಾರೆ, ಆ ಥರ ಬೆಳೆಯೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಅಂತಂದರೆ ಸಕ್ಸಸ್ ರೇಟು ಸಮ್ಟೈಮ್ಸ್ 40% ಇರುತ್ತೆ. ಈಗ ನೀವು 100 ಬೀಜ ಹಾಕಿದರೆ ಅದರಲ್ಲಿ 40 ಮಾತ್ರ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಅದು 50 to 60%ಗೂ ಹೋಗ್ಬೋದು. ಸೊ ಈ ಥರ ಇಂಡಿವಿಜುವಲ್ ಸೀಡ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಹತ್ರ ಪಾಟಿಂಗ್ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಸೊ ಒಂದು ಪ್ಯಾಟ್ರನ್ ಬಂದು ಈ ಥರ ಸಿಂಪಲ್ ಪಾಟಲ್ಲಿ ನೀವು ಟ್ರೈಕೋಡರ್ಮ ಮತ್ತು ವರ್ಮಿ ಕಾಂಪೋಸ್ಟು ಮತ್ತು ಕೋಕೋಪೀಟನ್ನು ಮಿಕ್ಸ್ ಮಾಡಿ ಯೂಸ್ ಸಾಯಿಲ್ ಮಾಡಿಕೊಂಡು ಈ ಥರ ಇಂಡಿವಿಜುವಲ್ ಆಗಿ ಒಂದೇ ಒಂದು ಸೀಡ್, ಇದಕ್ಕೆ ಒಂದೇ ಒಂದು ಬೀಟ್ರೂಟ್ ಸೀಡನ್ನು ನೀವು ಪ್ಲ್ಯಾಂಟೇಷನ್ ಮಾಡ್ಬೋದು. ಸೊ ಒಂದು ಅರ್ಧ ಇಂಚು ಒಳಗಡೆ ಹಾಕ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಕವರ್ ಮಾಡಿ ನೀವು ಇದಕ್ಕೆ ವಾಟ್ರಿಂಗ್ ಮಾಡ್ತಾ ಬರ್ಬೋದು. ಇದನ್ನು ಸೆಮಿ ಶೇಡಲ್ಲಿ ಇಟ್ಬಿಟ್ಟು ನೀವು ಬೆಳಿಬೇಕಾಗುತ್ತೆ. ಇದರಲ್ಲಿ ನೆಕ್ಸ್ಟು ಸಿಮಿಲರ್ಲಿ ಈ ಥರ ನೀವು ಯಾವ್ದಾದ್ರು ಕಂಟೈನರ್ ಯೂಸ್ ಮಾಡ್ಕೋಬೋದು. ನೀವು ನರ್ಸರಿಗಳಲ್ಲಿ ಹೋಗ್ಬಿಟ್ಟು ಒಂದು ಬ್ಯಾಸ್ಕೆಟನ್ನು ತರಬೇಕು ಅಂತ ಏನಿಲ್ಲ, ನಾನು ಸಿಂಪಲ್ಲಾಗಿ ಯಾವುದೋ ಒಂದು ವೇಸ್ಟ್ ಬಾಟಲಲ್ಲಿ ಇದನ್ನು ಮಾಡ್ಕೊಳ್ತೀನಿ. ಸೊ ಸಿಮಿಲರ್ಲಿ ನೀವು ಈ ಥರ ಒಂದು ಅರ್ಧ ಇಂಚು ಗುಂಡಿ ಮಾಡಿಬಿಟ್ಟು ಅದರಲ್ಲಿ ಬೀಟ್ರೂಟ್ ಸೀಡನ್ನು ಪ್ಲ್ಯಾಂಟ್ ಮಾಡಿ ಅದನ್ನು ನೀವು ಕ್ಲೋಸ್ ಮಾಡಿ ಇದಕ್ಕೆ ವಾಟ್ರಿಂಗ್ ಮಾಡ್ತಾ ಬಂದರೆ 1 ವೀಕಲ್ಲಿ ಜರ್ಮಿನೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಈ ಥರ ಜರ್ಮಿನೇಟ್ ಮಾಡ್ಕೊಳ್ತೀನಿ. ಇದು ಬೀಟ್ರೂಟ್ ಅಲ್ಲ, ಇದು ಟೊಮ್ಯಾಟೊ ಅಂತ ಗಿಡ, ಅದರಲ್ಲಿ ಬೀಜದಿಂದ ನಾನು ಇದನ್ನು ಜರ್ಮಿನೇಟ್ ಮಾಡಿರೋದು. ಸೊ ಈ ಥರ ನಾನು ಪಾಟಿಂಗ್ ಮಾಡಿಕೊಂಡು ಈ ಥರ ಜರ್ಮಿನೇಟ್ ಮಾಡಿ ಆಮೇಲೆ ಒನ್ಸ್ ಇದು ಒಂದು 15 ಡೇಸ್ ಆದ ನಂತರ ಇದನ್ನು ನಾನು ಇಲ್ಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ. ಸೊ ಸ್ಪೇಸಿಂಗ್ ಎಲ್ಲ ನೋಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಬೆಸ್ಟ್ ಪ್ರೊಸೀಜರು. ಸೊ ದಟ್ ಸಕ್ಸಸ್ ರೇಟ್ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ ನಮಗೆ ಹಾಕಿರುವಂಥ ಬೀಜ ಹೆಲ್ದಿ ಆಗಿದ್ದರೆ ಅದು ನಮಗೆ ಪ್ಲ್ಯಾಂಟ್ಸ್ ಆಲ್ರೆಡಿ ಬರುತ್ತೆ. ಇನ್ ಕೇಸ್ ಹೆಲ್ದಿ ಆಗಿಲ್ಲ ಅಂತಂದರೆ ಫೇಲ್ಯೂರ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ, ನಾವು ಅದನ್ನು ನೆಕ್ಸ್ಟ್ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತು ಹಾರ್ವೆಸ್ಟ್ ಮಾಡೋಣ ಬೀಟ್ರೂಟು ಸಕ್ಸಸ್ಫುಲ್. ಇದು 50 days to 60 days ಆಗಿರೋರಿಗೆ 2 months ಆಗಿದೆ ಈ ಬೀಟ್ರೂಟ್ ನಮಗೆ ಅದು ಗ್ರೋ ಆಗಿ ನಮಗೆ ಫೈನಲ್ ಸ್ಟೇಜಲ್ಲಿ ಸಿಗೋದು. ಸೊ ಇದು 100% ಆರ್ಗ್ಯಾನಿಕ್ ಬೀಟ್ರೂಟ್ ಮತ್ತು ಈಸಿ ಟು ಗ್ರೋ. ಇದು ನಾನು ನವೆಂಬರ್
ಲಾಸ್ಟ್ ವೀಕಲ್ಲಿ ಹಾಕಿ ಪ್ಲಾಂಟೇಷನ್ ಮಾಡಿದಂಥ ತುಂಬ ಸಕ್ಸಸ್ಫುಲ್ಲಾಗಿ ಬಂದಿದೆ. ಇದನ್ನು ಹಾರ್ವೆಸ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು ಸೈಜು ತುಂಬ ಚೆನ್ನಾಗಿ ಬಂದಿದೆ ನಮಗೆ. ಇದು ಮ್ಯಾಕ್ಸಿಮಮ್ ಸೈಜು. ಮತ್ತು ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ನಮ್ಮ ಕಿಚನ್ ವೇಸ್ಟ್ ಏನು ಬರುತ್ತೆ, ಸೌತೆಕಾಯಿ ಪೀಲ್ಸ್ ಆಗಿರ್ಬೋದು ಅಥವಾ ವಾಟರ್ ಮೆಲನ್ ಪೀಲ್ ಆಗಿರ್ಬೋದು, ಸೊ ಅದರಿಂದ ನನಗೆ ಅಡ್ವಾಂಟೇಜ್ ಏನಂತಂದರೆ ಎರಡು. ಸೊ ಇದು ನನ್ನ ಗಾರ್ಡನಲ್ಲಿ ತುಂಬ ಸ್ಪ್ರೆಡ್ ಆಗಿದೆ ಮತ್ತು ಆರ್ಗ್ಯಾನಿಕ್ ಕಾಂಪೋನೆಂಟ್ ಸಿಗೋದ್ರಿಂದ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಬೀಟ್ರೂಟ್ ನೀವು ನೋಡ್ಬೋದು. ಸೊ ಇದು ಸಕ್ಸಸ್ಫುಲ್ಲಾಗಿ ಬೆಳೆದಿದೆ. ಸೊ ಈ ಥರ ಬೇರೆಲ್ಲ ಬಂದಿರುತ್ತೆ. ಸೊ ಇದು ನಾವು ಕಂಪ್ಲೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ನೀವು ಹಾರ್ವೆಸ್ಟ್ ಮಾಡ್ಬೋದು. ಸೊ ಇದು ಸೊಪ್ಪು ಮತ್ತು ಅಗೇನ್ ಇದು ಆರ್ಗ್ಯಾನಿಕ್ ಮ್ಯಾಟ್ರಿಗೆ ಹೋಗುತ್ತೆ. ನಾನು ಇದನ್ನು ಸೊಪ್ಪನ್ನು ಯೂಸ್ ಮಾಡಿ ಇದರಲ್ಲಿ ಮತ್ತೆ ಗೊಬ್ಬರನ ತಯಾರಿಸ್ತೀನಿ. ಸೊ ಇದನ್ನು ನಾನು ಚಾಪ್ ಮಾಡಿ ಮತ್ತೆ ನಾನು ವಾಪಸ್ ಅದೇ ಒಂದು ಮಣ್ಣಿನ ಕಾಂಬಿನೇಷನ್ಗೆ ಮಿಕ್ಸ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ಫ್ಲೋ ಮಾಡಬೇಕಾದ್ರೆ ಇದಕ್ಕೆ ಈ ಮಣ್ಣಿಗೆ ಸ್ವಲ್ಪ ವರ್ಮಿ ಕಾಂಪೋಸ್ಟ್, ಅಡಿಷನಲ್ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಇದನ್ನು ಮತ್ತೆ ರಿವ್ಯಾಂಪ್ ಮಾಡಬೇಕಾಗುತ್ತೆ ನಾವು ಮಣ್ಣನ್ನು. ಇದಕ್ಕೆ ವರ್ಮಿ ಕಾಂಪೋಸ್ಟು ಮತ್ತು ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಮಿಕ್ಸ್ ಮಾಡಿ ಹೊಸ ಮಣ್ಣನ್ನು ತಯಾರಿ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಗ್ರೋ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಇನ್ನೊಂದು ಬೀಟ್ರೂಟ್ನ ಹಾರ್ವೆಸ್ಟ್ ಮಾಡೋಣ ಇವಾಗ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದು ಸೈಜ್ ಚೆನ್ನಾಗಿ ಬಂದಿದೆ, ಇದು ಮ್ಯಾಕ್ಸಿಮಮ್ ಸೈಜು. ಸೊ ಇದು ಇನ್ನೊಂದು ಬೀಟ್ರೂಟು. ಸೊ ದಿಸ್ ಇಸ್ ದ ಫಸ್ಟ್ ಬೀಟ್ರೂಟ್. ಇದು ಫಾಲೋಡ್ ಬೈ ಇನ್ನೊಂದು ಬೀಟ್ರೂಟ್ ಆಗಿದೆ. ಸೊ ಇಲ್ಲಿ ಏನು ಒಂದು ಕ್ಯಾಚ್ ಅಂತಂತಂದರೆ, ನಾನು ಇದನ್ನು ಪ್ಲ್ಯಾಂಟೇಷನ್ ಮಾಡಿದಾಗ ಡೈರೆಕ್ಟಾಗಿ ನಾನು ಸೀಡ್ಸ್ನ ಪ್ಲೋ ಮಾಡಿದ್ದೆ. ಸೊ ಇನ್ನೊಂದು ಪ್ಲಾಟಲ್ಲಿ ನಾನು ಸಪ್ರೇಟಾಗಿ ನರ್ಸರಿ ಮಾಡಿಕೊಂಡು ಪ್ಲಾಟ್ ಮಾಡಿರೋಂಥದ್ದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ನಮಗೆ ಇಲ್ಲಿ ಏನು ಜಾಗ ಇದೆ, ಈ ಜಾಗದಲ್ಲಿ ನಮಗೆ 3 ಬೀಟ್ರೂಟ್ ಮಾತ್ರ ಸಿಕ್ಕಿದೆ. ಅದರಲ್ಲಿ ಇದು ಮ್ಯಾಕ್ಸಿಮಮ್ ಸೈಜ್ ಬಂದಿರೋಂಥ ಬೀಟ್ರೂಟು. ಸೊ ಇದೆರಡು. ಸೊ ಇನ್ನೊಂದು ಈ ಬೀಟ್ರೂಟ್ ಬಂದು ಇದು ತುಂಬ ಏನು ಸೈಜ್ ಆಗಿಲ್ಲ ಮತ್ತು ಇದು ದಪ್ಪನೂ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ಲಾಸ್ಟಲ್ಲಿ ಜಾಗ ಇಲ್ಲದೆ ಇರೋ ಜಾಗದಲ್ಲಿ ಫಿಕ್ಸ್ ಆಗಿದೆ. ಸೊ ಇದು ಮ್ಯಾಕ್ಸಿಮಮ್ ಲೀವ್ಸ್ ಎಲ್ಲ ಬಲ್ತಿರೋದ್ರಿಂದ ಇದು ನಮಗೆ ಪ್ರಯೋಜನ ಆಗೋದಿಲ್ಲ. ಸೊ ನಮಗೆ ಅದನ್ನೂ ಒಂದು ನಾವು ಜಾಗನ ನೋಡ್ಕೋಬೇಕಾಗುತ್ತೆ. ಸೊ ನಮಗೆ ಸಕ್ಸಸ್ಫುಲ್ಲಾಗಿ ಇವಾಗ ನಾನು ಇದರಲ್ಲಿ ಡೈರೆಕ್ಟಾಗಿ ಫ್ಲೋ ಮಾಡಿ, ಆ್ಯಕ್ಚುಲಿ ಅದು ಮಿಸ್ಟೇಕ್ ಅಂತಲೇ ಹೇಳ್ಬೋದು, ಡೈರೆಕ್ಟಾಗಿ ಫ್ಲೋ ಮಾಡಿದ್ರೆ ನಮಗೆ ಅಷ್ಟು ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಸೊ ಇವತ್ತು ಈ 2 ಬೀಟ್ರೂಟನ್ನು ನಾನು ಸಕ್ಸಸ್ಫುಲ್ಲಾಗಿ ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಏನೇ ಕಾಮೆಂಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಡೆಫಿನೆಟ್ಲಿ ನಾನು ನಿಮ್ಮ ಹೆಲ್ಪ್ಗೆ ರಿಪ್ಲೈ ಮಾಡ್ತೀನಿ ಕಾಮೆಂಟ್ಸ್ಗೆ. ನಿಮಗೆ ಏನೇ ಡೌಟ್ಸ್ ಇದ್ರೂ, ಏನೇ ಬೇಸಿಕ್ಸ್ ಬೇಕಾದ್ರೂ ಯು ಕ್ಯಾನ್ ಡೆಫಿನೆಟ್ಲಿ ಮೆಸೇಜ್ ಆರ್ ಕಮೆಂಟ್ ಇನ್ ದ ಚಾನಲ್. ಸೊ ನಾನು ಡೆಫಿನೆಟ್ಲಾಗಿ ನಿಮಗೆ ಅಲ್ಲೇ ನೀವು ಯಾವಾಗ ಏನು ಕ್ವೆಶನ್ಸ್ ಕೇಳ್ತೀರಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ದ್ಯಾಟ್ ಲೆಟ್ ಅಸ್ ಮೇಕ್ ಆರ್ ಅರ್ತ್ ಆರ್ಗ್ಯಾನಿಕ್ ಅರ್ತ್ ಆ್ಯಂಡ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಪ್ರತಿ ಮನೆಯಲ್ಲೂ ನಾವು ಬೆಳಿಬೋದು ಮತ್ತು ಖಂಡಿತ ಹೆಲ್ದಿ ಫುಡ್ಡನ್ನು ನಾವು ಕನ್ಸಂಪ್ಷನ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಹೊಸ ಒಂದು ವೆಜಿಟೇಬಲ್ನ ಪರಿಚಯ ಮಾಡ್ತೀನಿ, ಅದನ್ನು ಹೇಗೆ ಬೆಳೆಯೋದು ಎಂಡ್ ಟು ಎಂಡ್ ಅಂತ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.